ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಫ್ರೆಂಡ್ಸ್ ನೋಡಿ, ನಾನು ನಿನ್ನೆ ಅಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇತ್ತು, ಸಣ್ಣದಾಗಿ ಒಂದು ಪಾರ್ಟಿ ಮಾಡ್ಕೊಂಡಿದ್ರು. ಅಂದರೆ ಒಂದು ಮಿನಿಮಮ್ ಒಂದು 50 ಜನಕ್ಕೆ ಅಡುಗೆ ಮಾಡೋಗೆ ರೆಡಿ ಮಾಡ್ಕೊಂಡಿದ್ರು. ನೋಡಿ, ಎಲ್ಲ ನಮ್ಮ ಅಮ್ಮ ಅವರ ಅಕ್ಕನೇ ಎಲ್ಲ ಪ್ರಿಪೇರ್ ಮಾಡಿದ್ದು. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಅವರು. ನೋಡಿ, ಒಂದು ದೊಡ್ಡ ಪಾತ್ರೆನೇ ಇಟ್ಕೊಂಡು ಸಾಂಬಾರು ಮಾಡಿದ್ದಾರೆ. ಅವರು ಮಳವಳ್ಳಿ ಸ್ಟೈಲಲ್ಲಿ ಎಲ್ಲ ಫುಲ್ಲು ಅಡುಗೆ ಮಾಡಿರೋದು. ನೋಡಿ, ಇದು ಯಾವ ರೀತಿ ಮಾಡಿದ್ರು ಅಂತ ನೋಡೋಣ ಬನ್ನಿ. ನಾನು ಸ್ವಲ್ಪ ಸ್ವಲ್ಪ ಎಲ್ಲ ವೀಡಿಯೋನ ತಗೊಂಡಿದ್ದೀನಿ. ಇದೊಂದೇ ಅಡುಗೆ ಅಲ್ಲ, ತುಂಬ ಅಡುಗೆ ಮಾಡಿದ್ದಾರೆ. ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಈಗ ಒಂದು ಪಾತ್ರೆ ಇಟ್ಟಿದ್ದಾರೆ, ದೊಡ್ಡ ದಬ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೋಡಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಆದಮೇಲೆ ಮಟನ್ನ ಹಾಕೋತಾರೆ. ನೋಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕ್ಕೋತಾರೆ. ಈ ರೀತಿ ಮಟನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಇಲ್ಲಿ ಒಂದು 50 ಜನಕ್ಕಾಗಷ್ಟು ಅವರು ಅಡುಗೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅವರೇ ಎಲ್ಲ ಪ್ರತಿಯೊಂದು ಅಡುಗೆ ಮಾಡಿರೋದು. ಇದೊಂದೇ ಅಡುಗೆ ಎಲ್ಲ, ಬೋಟಿ ಗೊಜ್ಜು ಮತ್ತು ಚಿಕನ್ ಎಲ್ಲ ಮಾಡಿದ್ರು. ನಾನು ಎಲ್ಲ ವೀಡಿಯೋನೂ ಮಾಡ್ಕೊಂಡಿದ್ದೀನಿ. ಇದು ನಾನು ಬರೀ ಸಾಂಬಾರು ಮಾತ್ರ ತೋರಿಸ್ತಾ ಇರೋದು. ನೋಡಿ, ಉಪ್ಪು ಹಾಕಿದ್ರು. ಈಗ ಅದಕ್ಕೆ ನೋಡಿ, ಈಗ ಒಂದು ಮಸಾಲೆ ರುಬ್ಕೊಂಡಿದ್ದಾರೆ. ಅದರಲ್ಲಿ ಮಸಾಲೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ, ಲವಂಗ ಇದೆಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದಾರೆ ಅವರು. ನೋಡಿ, ಅಷ್ಟು ಮಸಾಲೆನೂ ಬರೀ ಮಟನ್ ಸಾರಿಗೆ ಅವರು ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈ ರೀತಿ ಚೆನ್ನಾಗೆ ತಿರುಗಿಸ್ಕೊತಾ ಇದ್ದಾರೆ. ನೋಡಿ, ಮಟನ್ನ ಚೆನ್ನಾಗೆ ಅದೇ ನೀರಲ್ಲೇ, ಮಟನ್ ನೀರಲ್ಲೇ ಚೆನ್ನಾಗೆ ಬೇಯಿಸ್ಕೊತಾ ಇದ್ದಾರೆ ಅವರು. ಮಾತ್ರ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಅವರು. ನೋಡಿ, ಈಗ ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಟ್ಕೊಂಡಿದ್ದಾರೆ. ಅದಕ್ಕೆ ಧನಿಯಾ ಮೆಣಸಿನ್ಕಾಯಿ ಪುಡಿ, ಇದು ಅವರು ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ಮನೇಲಿ. ಸೊ ಅದನ್ನು ಅವರು ಒಂದು 3 ಸೌಟಷ್ಟು ಅದಕ್ಕೆ ಮಸಾಲೆನ ಹಾಕೋತಾ ಇದ್ದಾರೆ. ಅವರು ಬಿಸಿನೀರಲ್ಲಿ ಕಲಸಿ ಹಾಕೋತಾರಂತೆ ಅವರು. ಸೊ ಅದನ್ನು ನೋಡಿ ಮಿಕ್ಸ್ ಮಾಡಿ ಚೆನ್ನಾಗೆ ಇಟ್ಕೊತಾ ಇದ್ದಾರೆ ಅವರು. ಈಗ ನೋಡಿ, ಮಟನ್ನ ಮತ್ತೊಂದು ಸರಿ ತಿರುಗಿಸ್ಕೊತಾ ಇದ್ದಾರೆ. ಅದೇ ಮೊದಲು ಒಂದು ಪೇಸ್ಟ್ ಹಾಕಿದ್ರಲ್ಲ, ಸೊ ಅದರಲ್ಲಿ ಅವರು ತಿರುಗಿಸ್ಕೊತಾ ಇದ್ದಾರೆ ಅದನ್ನು. ನೋಡಿ, ಈ ರೀತಿ ಚೆನ್ನಾಗೆ ಆ ನೀರು ಬಿಡೋವರೆಗೂ ಅವರು, ನೀರು ಸುಂಡೋವರೆಗೂ ಅವರು ಚೆನ್ನಾಗೆ ಬೇಯಿಸ್ಕೋತಾರಂತೆ. ನೋಡಿ, ಈ ರೀತಿ. ಈಗ ಇದಕ್ಕೆ ನೋಡಿ, ಇದು ಮಸಾಲೆನ ಅವರು ಮೆಣಸು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಒಂದು ಸ್ವಲ್ಪ ಅದಕ್ಕೆ ಕಾಯಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದಾರಂತೆ. ಒಂದು ಸ್ವಲ್ಪ ಅದು ರುಬ್ಬಿದಾರಲ್ಲ, ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ, ಈ ರೀತಿ ಅದನ್ನು ಬರೀ ಮೆಣಸು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಪೇಸ್ಟನ್ನ. ಸ್ವಲ್ಪ ಕಾಯಿ ಮತ್ತು ಮೆಣಸು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದನ್ನು ತಿರುಗಿಸ್ಕೊತಾ ಇದ್ದಾರೆ. ಅದನ್ನು ತಿರುಗಿಸ್ಕೊಂಡು ನೋಡಿ, ಇವಾಗ ಬಿಸಿ ನೀರಿಗೆ ಖಾರ ಕಲಿಸ್ಕೊಂಡಿದ್ರಲ್ಲ, ಧನಿಯಾ ಮೆಣಸಿನ್ಕಾಯಿ ಪುಡಿ, ಆ ನೀರನ್ನ ಇವಾಗ ಅವರು ಹಾಕೋತಾ ಇದ್ದಾರೆ. ನೋಡಿ, ಈ ರೀತಿ ಹಾಕ್ಕೊಂಡು ಅದನ್ನು ಇವಾಗ ಮತ್ತೆ ಸ್ವಲ್ಪ ತಿರುಗಿಸ್ಕೊತಾ ಇದ್ದಾರೆ. ನೋಡಿ, ಈ ರೀತಿ ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಇವಾಗ ನೀರನ್ನ ಆ್ಯಡ್ ಮಾಡ್ತಾರೆ. ಈಗ ನೋಡಿ, ಅದು ನೀರು ಹಾಕಿದ್ಮೇಲೆ ಸ್ವಲ್ಪ ಮಳ್ಳಕ್ಕೆ ಬಿಟ್ಬಿಡ್ತಾರೆ. ನೋಡಿ, ಈ ರೀತಿ ಚೆನ್ನಾಗೆ ಕುದೀತಾ ಇರಬೇಕು. ಆಗ ಏನು ಮಾಡ್ತಾರೆ ಫ್ರೆಂಡ್ಸ್, ಇವರು ಕಾಯಿ, ಕಡಲೆ ಮತ್ತು ಟೊಮೆಟೊನ ಸಪ್ರೇಟಾಗಿ ರುಬ್ಕೊಂಡು ಅದನ್ನು ಕೂಡ ಇವಾಗ ಅದಕ್ಕೆ ಹಾಕ್ತಾರೆ. ನೋಡಿ, ಈ ರೀತಿ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ತಿರುಗಿಸಿ ಮಳ್ಳೋದಕ್ಕೆ ಬಿಡ್ತಾರೆ. ಈ ರೀತಿ ಅವರು ಡಿಫ್ರೆಂಟಾಗಿ ಮಾಡ್ತಾರೆ ಮಟನ್ ಸಾರನ್ನ. ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನೇ ಹಾಕೋತಾರೆ ಫ್ರೆಂಡ್ಸ್ ಅವರು. ತಣ್ಣೀರು ಆ್ಯಡ್ ಮಾಡೋದೇ ಇಲ್ಲ, ಬಿಸಿ ನೀರೇ ಇಟ್ಕೊಂಡು ನೋಡಿ, ಬಿಸಿ ನೀರೇ ಹಾಕ್ಕೊಂಡು ಚೆನ್ನಾಗೆ ಎಷ್ಟು ಸಾರು ಬೇಕೋ ಅಷ್ಟು ಮಾಡ್ತಾರೆ. ನೋಡಿ, ಈ ರೀತಿ ಮತ್ತೆ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು 50 ಜನಕ್ಕಾಗಷ್ಟು ಸಾರು
ಮಾಡಿದ್ರು ಅವರು. ನೋಡಿ ಈ ರೀತಿ ತಿರುಗಿಸ್ಕೊಂಡು ಮಟನ್ ಬೇಯೋವರೆಗೂ ನೀಟಾಗಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ಅವರು ಸಾರನ್ನ ರೆಡಿ ಮಾಡ್ತಾರೆ. ನೋಡಿ ನೀರು ಹಾಕ್ತಾಯಿದ್ದಾರೆ. ನೋಡಿ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದು ಕುದಿಯೋಕ್ಕೆ ಬಿಟ್ಬಿಡ್ತಾರೆ ಇವಾಗ. ನೋಡಿ ಈ ರೀತಿ ಮಟನ್ನೆಲ್ಲ ತಿರುಗಿಸಿ ಚೆನ್ನಾಗಿ ಸೌಟ್ನಲ್ಲೇ ತಿರುಗಿಸ್ಕೊತಾರೆ. ತಿರುಗಿಸ್ಕೊಂಡು ಅದು ಕುದಿಯೋಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ರು. ನೋಡಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಈ ರೀತಿ ಒಂದು 20ರಿಂದ 25 ನಿಮಿಷ ಚೆನ್ನಾಗೆ ಕುದಿಸಿ ನೋಡಿ ಸಾರು ರೆಡಿ ಆಗ್ತೀಗ. ನೋಡಿ ಎತ್ತಿಟ್ಕೊತಾ ಇದ್ದಾರೆ. ಇದು ರೆಡಿಯಾಗಿದೆ ಸಾರು. ಸೊ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡ್ರು. ಈಗ ನೆಕ್ಸ್ಟು ಅಡುಗೆ ರೆಡಿ ಮಾಡ್ತಾರೆ. ನೋಡಿ ಇದೇ ಸಾರನ್ನ ತಗೊಂಡು ಒಂದು ಸಣ್ಣ ಪಾತ್ರೆಗೆ ನೋಡಿ ಇವರು ಒಂದು ಕೈಮಾ ಉಂಡೆನೂ ಕೂಡ ರೆಡಿ ಮಾಡ್ಕೊತದೆ. ಅದೇ ಸಾರು ಮಾತ್ರ ತೊಗೊಂಡು ಕೈಮಾ ಉಂಡೆ ರೆಡಿ ಮಾಡಿ ಅದಕ್ಕೆ ಸಾರಿಗೆ ಹಾಕಿ ಸ್ವಲ್ಪ ಕೈಮಾ ಸಾರು ಕೂಡ ಮಾಡಿಕೊಂಡ್ರು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬೋಟಿ ಗೊಜ್ಜು, ಚಿಕನ್ ಗೊಜ್ಜು ಎಲ್ಲ ನೋಡಬೇಕು ಅಂದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ನೋಡ್ಬೋದು. ಥ್ಯಾಂಕ್ ಯು.